ನಮಸ್ಕಾರ. ನನ್ನ ಜೀವನದ ಒಂದು ಅಪರೂಪವಾದಂಥ ದುಃಖದ ಘಟನೆ. ನಾನು, ಸೋಮಶೇಖರ್ ಅವರು, ನಮ್ಮ ಶ್ರೀನಿವಾಸು, AC ಶ್ರೀನಿವಾಸು, ರವಿ, ನಮ್ಮ ನೆಲಮಂಗಲ MLA ಶ್ರೀನಿವಾಸು, GC ಚಂದ್ರಶೇಖರು, ನಾವೆಲ್ಲ ಬಂದು 3-4 ದಿನದಿಂದ ಬಂದು ಅವ್ರ ಹತ್ರ ಮಾತಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದರು. ICU ಇಂದ ಶಿಫ್ಟ್ ಆಗಿದ್ದರು. ನಾನು ಅವ್ರ ಹತ್ರ ಮಾತಾಡಿದೆ. ಎಲ್ಲ ಇದನ್ನು ಇಟ್ಟಿದ್ರು. ಅವರು ಪೇಪರ್ ಕೇಳಿಬಿಟ್ಟು ಮಗನ ಹತ್ರ ಪೆನ್ ಇಸ್ಕೊಂಡು ಕೈಲಿ ಹೇಗಿದ್ದೀರಾ ಅಂತೆಲ್ಲ ಬರೆದು ನನ್ನ ಹತ್ರ ಮಾತಾಡಿ, ಆಮೇಲೆ ಕೊನೆಗೆ ನಾನು ರಾಜ್ಯಸಭಾ ವಿಚಾರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಮಗನಿಗೆ ಆಥರೈಸೇಷನ್ ಕೊಟ್ಟು ಅವ್ರ ಕೈಲೇ ಸೈನ್ ಹಾಕ್ಸಿ, ಅವ್ರ ಕೈಲೇ ಹೆಬ್ಬೆಟ್ಟನ್ನು ಹಾಕ್ಸಿ, ನಮ್ಮ ಪೊನ್ನಣ್ಣವರು, GC ಚಂದ್ರಶೇಖರ್ ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿ ಸಲ್ಲಿಸಿದ್ದು. ನಾನು ಬಂದು ಅಲ್ಲಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಭಾಳ ಸಂತೋಷದಿಂದ ಓಟಿಗೆ ಬರ್ತೀನಿ ಅಂತೇಳಿ ಪಾಪ ನಮಗೆಲ್ಲ ಧೈರ್ಯ ತುಂಬಿ ಇದ್ದರು. ಸೊ ಅದಾದಮೇಲೆ ನಾನು ಚೀಫ್ ಮಿನಿಸ್ಟರ್ಗೆ ತಿಳಿಸ್ದೆ, ಈ ಥರ ಹೋಗಿದ್ದೆ ಹಾಸ್ಪಿಟ್ಲಿಗೆ ಅಂತ. ಅವರು ನಿನ್ನೆ ಬಂದು ಭೇಟಿ ಮಾಡಿ ಹೋದರು. ಅಷ್ಟೊತ್ತಿಗೆ ತಿರ್ಗಿ ವಾಪಸ್ ಕುಸ್ತಿತ್ತು. ನನಗೆ ಆರೋಗ್ಯವಂತರಾಗ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಒಳ್ಳೆ ಡಾಕ್ಟರ್ಸು ಇಲ್ಲೆಲ್ಲ ಪಾಪ ಬಲ್ಲಾಳವರು ಅವರೆಲ್ಲ, ಅವ್ರ ತಾಯಿನೇ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದರು. ಇಡೀ ಕುಟುಂಬ, ಅವರ ಧರ್ಮಪತ್ನಿ, 2 ಮಕ್ಕಳು ಎಲ್ಲ ಕೂಡ ನಾವೆಲ್ಲ ಜೊತೆಲೇ ಪಾಪ ಕೆಲವು ಗಂಟೆಗಳ ಕಾಲ ಕಳೆದು ಮಾತಾಡ್ಕೊಂಡು ಹೋಗಿದ್ದು. ಇವತ್ತು ಮಧ್ಯಾಹ್ನ ಭಗವಂತ ಅವ್ರನ್ನ ಕರ್ಕೊಂಡಿದ್ದಾರೆ.